ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿ ಮತ್ತು ವೃಷಭ ರಾಶಿಯ ಒಂದು ಜೋಡಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಅಂದರೆ ಒಂದು ವೇಳೆ ನೀವೇನಾದರೂ ನಿಮಗೆ ಏನಾದರೂ ಒಂದು ವೃಷಭ ರಾಶಿಯ ನೀವು ವೃಷಭ ರಾಶಿಯಾಗಿದ್ದು ಏನಾದರೂ ನಿಮ್ಮ ಫ್ರೆಂಡ್ಸ್ ವೃಷಭ ರಾಶಿಯಾಗಿದ್ದರೆ, ಅಥವಾ ನೀವು ವೃಷಭ ರಾಶಿಯಾಗಿದ್ದು ಏನಾದರೂ ನಿಮ್ಮ ಒಂದು ಸಂಗಾತಿ ಅಂದರೆ ಲೈಫ್ ಪಾರ್ಟ್ನರ್ ಕೂಡ ವೃಷಭ ರಾಶಿಯಾಗಿದ್ದರೆ, ಅಥವಾ ನಿಮಗೇನಾದರೂ ನೀವು ವೃಷಭ ರಾಶಿಯಾಗಿದ್ದು ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಕೂಡ ವೃಷಭ ರಾಶಿಯವರಿದ್ದರೆ ಅವ್ರ ಜೊತೆ ನೀವು ಯಾವ ಥರ ಎಲ್ಲ ಇರ್ತೀರಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ತಿಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಈ ರಾಶಿ ಮ್ಯಾಚಿಂಗ್ ಬಗ್ಗೆ ತುಂಬ ಒಂದು ನಾಲೆಜ್ ಸಿಗ್ತದೆ. ಸಾಮಾನ್ಯವಾಗಿ ಇವ್ರ ಜೋಡಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ಇಬ್ಬರು ಜೋಡಿ ಸಾಮಾನ್ಯವಾಗಿ ಚೆನ್ನಾಗೇ ಇರ್ತದೆ. ಯಾಕಂದರೆ ಎರಡು ಕೂಡ ಒಂದು ಶುಕ್ರನ ಒಂದು ರಾಶಿಗಳು, ವೃಷಭ ಮತ್ತು ವೃಷಭ ಎರಡು ಕೂಡ ಶುಕ್ರನ ರಾಶಿಗಳು, ಮತ್ತು ಇವರು ತುಂಬ ಸಾಫ್ಟ್ ನೇಚರ್ ಹೊಂದಿರ್ತಾರೆ ವೃಷಭದವರು. ಆ ಕಾರಣ ಒಂದು ಮಟ್ಟಿಗೆ ಹೇಳೋದಾದರೆ ತುಂಬ ಚೆನ್ನಾಗೇ ಇರ್ತಾರೆ ಇವರು. ಮತ್ತು ಇವರು ಪರಸ್ಪರ ಒಂದು ನಿಷ್ಠಾವಂತರಾಗಿರ್ತಾರೆ. ಅಂದರೆ ಯಾವುದೇ ಒಂದು ನಂಬಿಕೆ ವಿಷಯದಲ್ಲಾಗಲಿ ನಿಷ್ಠೆ ವಿಷಯದಲ್ಲಾಗಲಿ ಇವರು ಇಬ್ಬರು ಕೂಡ ಚೆನ್ನಾಗೇ ಇರ್ತಾರೆ, ಪರಸ್ಪರ ಚೆನ್ನಾಗೇ ಇರ್ತಾರೆ. ಮತ್ತು ಇದು ವೃಷಭ ರಾಶಿ ತುಂಬ ಒಂದು ರೊಮ್ಯಾಂಟಿಕ್ ಆದ ಕಾರಣ ಇಬ್ಬರು ಕೂಡ ಒಂದು ತುಂಬ ರೊಮ್ಯಾಂಟಿಕ್ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಮತ್ತು ಸಮಾನ ಮನಸ್ಥಿತಿಯ ಕಾರಣ, ಆದರೆ ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಇವರದ್ದು ಸಮಾನ ಮನಸ್ಕರಾಗಿರ್ತಾರೆ ಇವರು. ಈ ವೃಷಭ ರಾಶಿ ಮತ್ತು ವೃಷಭ ರಾಶಿ ಅಂದರೆ ಅದು ಸಮಾನ ಮನಸ್ಕರಾಗಿರೋ ಕಾರಣ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಏನಾದರೂ ಒಂದು ಫ್ರೆಂಡ್ಶಿಪ್ ಆಗಲಿ ಅಥವಾ ಏನಾದರೂ ಮದುವೆ ಜೀವನದಲ್ಲಿ ಏನಾದರೂ ಈ ಥರ ಬಂದರೆ, ಅದು ಮದುವೆ ಜೀವನದಲ್ಲಿ ಅಥವಾ ಏನಾದರೂ ಒಂದು ಸಂಬಂಧದಲ್ಲಿ ಅಂದರೆ ನೀರಸತೆ ಭಾವನೆ ಕಾಡ್ತದೆ. ಅಂದರೆ ನೀರಸ ಭಾವನೆ ಅಂತಾರಲ್ಲ ಆ ಥರ ಆಗುತ್ತೆ. ಯಾಕಂದರೆ ಇವರಿಬ್ಬರು ಕೂಡ ಸಮಾನ ಮನಸ್ಕರಾಗಿರ್ತಾರೆ. ಈ ಕಾರಣ ಇಬ್ಬರಿಗೂ ಕೂಡ ಒಂದು ನೀರಸತೆ ಕಾಡ್ಬೋದು, ಈ ಥರ ಆಗುತ್ತೆ. ಆದರೆ ಇಬ್ಬರ ಮಧ್ಯೆ ಒಂದು ಭಾವನಾತ್ಮಕ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಇಬ್ಬರ ಒಂದು ಫೀಲಿಂಗ್ಸ್ ಕೂಡ ಸಮಾನವಾಗಿರೋ ಕಾರಣ ಆ ಬಾಂಡಿಂಗ್ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಮತ್ತು ಇಬ್ಬರ ಜೋಡಿ ಕೂಡ ತುಂಬ ಚೆನ್ನಾಗಿರ್ತದೆ. ಬೇರೆಯವರಿಗೆ ನೋಡಲಿಕ್ಕೆ ಕೂಡ ಇವರ ಜೋಡಿ ಒಂದು ತುಂಬ ಒಂದು ಅಟ್ರಾಕ್ಟಿವ್ ಆಗಿ ತೋರ್ತದೆ. ಬಟ್ ಇವರು ಅಂದರೆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಯಾಕಂದರೆ ಇವರು ವೃಷಭ ರಾಶಿಯವರು ಕಂಫರ್ಟ್ ಝೋನಲ್ಲಿ ಜಾಸ್ತಿ ಇರ್ತಾರೆ. ಕಂಫರ್ಟ್ ಝೋನಿಂದ ಹೊರಗೆ ಬಂದರೆ ತುಂಬ ಚೆನ್ನಾಗಿರ್ತಾರೆ. ಸಾಮಾನ್ಯವಾಗಿ ಇವರಿಬ್ಬರದ್ದು ಏನಾದರೂ ಸಂಬಂಧ ಆದರೆ ಆ ಪ್ರಾರಂಭದಲ್ಲಿ ನಿಧಾನವಾಗಿರ್ತದೆ ಇವ್ರ ಸಂಬಂಧ. ಆಮೇಲೆ ಪ್ರೌಢವಾಗಿ ಮುಂದೆ ಹೋದಾಗ ಕೂಡ ತುಂಬ ಚೆನ್ನಾಗೇ ಇರ್ತದೆ. ಏನಾದರೂ ತಪ್ಪು ಮಾಡಿದರೆ ಕೂಡ ಇವರು ಏನಾದರೂ ಅಂತ ಹೇಳಿದ್ರೆ ಇವರು ಏನಾದರೂ ಒಂದು ತಪ್ಪು ಮಾಡಿದರೆ ಕ್ಷಮೆ ಕೇಳಲಿಕ್ಕೆ ಒಂದು ಪರಸ್ಪರ ಹಿಂಜರಿತಾರೆ ಅವರು. ಇದೊಂದು ತುಂಬ ಒಂದು ಮೃದು ರಾಶಿಯಾದ ಕಾರಣ ಈ ಥರ ಒಂದು ಸಮಸ್ಯೆ ಆಗ್ಬೋದು. ಇದು ವೃಷಭ ಜೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.